ರಾಮನಗರ ಹೊಸ ಜಿಲ್ಲೆ ಆಗಿದೆ. ಜಿಲ್ಲಾ ಕೇಂದ್ರದಲ್ಲಿ ನಾವೆಲ್ಲರೂ ಕೂಡ ಇವತ್ತು ವಾಸಿಸ್ತಾ ಇದ್ದೀವಿ. ನಮ್ಮ ಜಿಲ್ಲೆ ರಾಮನಗರ ವಿಶೇಷವಾಗಿ ಕರ್ನಾಟಕದಲ್ಲಿ ರಾಜಕೀಯವಾಗಿ ಮತ್ತು ವ್ಯಾವಹಾರಿಕವಾಗಿ ಬಹಳ ಪ್ರಸಿದ್ಧಿಯಾದಂಥದ್ದು. ರಾಜಕೀಯವಾಗಿ ಇಲ್ಲಿ ಪ್ರಧಾನಮಂತ್ರಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ. ಇಲ್ಲಿ ಸಾಕಷ್ಟು ಜನ 5-6 ಜನ ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವು ನಮ್ಮ ರಾಜಕೀಯವಾಗಿದ್ದನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ರಾಮನಗರ ಪ್ರಧಾನಮಂತ್ರಿ ಕೊಟ್ಟಂಥ ಮಣ್ಣಿದು, ಮುಖ್ಯಮಂತ್ರಿಗಳನ್ನು ಕೊಟ್ಟಂಥ ಮಣ್ಣಿದು. ಈ ಮಣ್ಣಿನ ಗುಣ ಬಹಳ ಉತ್ತಮವಾದದ್ದು ಅಂಥೇಳಿ ನಾವೆಲ್ಲರೂ ಕೂಡ ಭಾಳ ಹೆಮ್ಮೆಯಿಂದ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಹೇಳ್ಕೊಳ್ತೀವಿ. ವ್ಯಾವಹಾರಿಕವಾಗಿಯೂ ಇಲ್ಲಿ ಹಾಲು ಮತ್ತು ರೇಷ್ಮೆನೂ ಕೂಡ ಇಡೀ ಭಾರತ ದೇಶದಲ್ಲಿ ಭಾಳ ಪ್ರಸಿದ್ಧಿಯಾದಂಥದ್ದು ರಾಮನಗರ. ಇಲ್ಲಿ ಸುಸಜ್ಜಿತವಾಗಿ ಎಲ್ಲ ಕೆಲಸಗಳು ಆಗಬೇಕಾಗಿದೆ. ರಸ್ತೆ, ರೋಡು, ಚರಂಡಿ, ನೀರು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಸೊ ಅದರಲ್ಲೂ ಕೂಡ ಇವತ್ತು ಬಸ್ ಸ್ಟ್ಯಾಂಡನ್ನು ಕೂಡ ನಾನು ಭಾಳ ದಿವಸಗಳಿಂದ ನಾನು ಇದನ್ನು ಭೇಟಿ ಮಾಡಬೇಕು, ಇಲ್ಲೂ ಕೂಡ ನಾವೆಲ್ಲರೂ ಕೂಡ ಸಾರ್ವಜನಿಕರ ಬಗ್ಗೆ ಚಿಂತನೆಯನ್ನು ಮಾಡಬೇಕಂತೇಳಿ ಭಾಳಷ್ಟು ಸಲ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೆ. ಇವತ್ತು ನಾನು ಅಲ್ಲಿ ಬಂದಿದ್ದೀನಿ. ಅನೇಕ ರೀತಿಯಲ್ಲಿ ಇದನ್ನು ಅಭಿವೃದ್ಧಿ ಪಡಿಸಬೇಕಾಗಿದೆ. ಪಾರ್ಕಿಂಗ್ ಇರ್ಬೋದು, ಇಲ್ಲಿ ಕ್ಯಾಂಟೀನ್ಗಳಿರ್ಬೋದು, ಮತ್ತೊಂದು ಟಾಯ್ಲೆಟ್ಗಳಿರ್ಬೋದು, ಎಲ್ಲವೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಹೊಸದಾಗಿ ಒಂದು ರೂಪವನ್ನು ಈ ಬಸ್ ಸ್ಟ್ಯಾಂಡ್ಗೆ ನಾವೆಲ್ಲರೂ ಕೂಡ ಕೊಡಬೇಕಾಗಿದೆ. ಇಲ್ಲಿ ಭಾಳಷ್ಟು ಯಾರು ಇವತ್ತು ಇಲ್ಲಿ ಲೀಸ್ಗಳು ಪಡೆದಿದ್ದಾರೆ, ಬಾಡಿಗೆಗೋಸ್ಕರ ಇವೆಲ್ಲ ಪಡೆದಿದ್ದಾರೆ. ಭಾಳ ಅವ್ಯಾವಹಾರಿಕವಾಗಿ ಇವೆಲ್ಲನೂ ಕೂಡ ಅವೆಲ್ಲ ಏನು ಜನಗಳ ಬಗ್ಗೆ ಆಲೋಚನೆ ಮಾಡದೇ ಕೆಲಸ ಕಾರ್ಯಗಳನ್ನ ತಗೊಂಡಿದ್ದಾರೆ. ನಾವು ಇದಕ್ಕೆ ಮುಂದಿನ ದಿವಸಗಳಿಗೆ ಅವಕಾಶಗಳನ್ನು ಕೊಡಲ್ಲ. ಇದನ್ನು ಶುದ್ಧ ಮಾಡ್ಬೇಕಂತೇಳಿ ಇವತ್ತು ನಾನು ನಮ್ಮ ಮುಖಂಡಗಳಲ್ಲೂ ಕೂಡ ಇವತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಹೊಸ ರೂಪವನ್ನು ಬಸ್ ಸ್ಟ್ಯಾಂಡ್ ಕೊಡಬೇಕಂತ ಬಂದಿದ್ದೀವಿ.